ಇವತ್ತು ಮನೆಯಿಂದ ಕೆಲಸ ಮಾಡಬೇಕಂದ್ರೆ ಇವತ್ತು ನಿಮಗೋಸ್ಕರ ಒಂದು ಸೂಪರ್ ಅವಕಾಶ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನೋಡಿದರೆ ಡಾಟಾ ಅನಲಿಸ್ಟ್ ರೋಲ್ ಫ್ರೆಂಡ್ಸ್. ಇದರಲ್ಲಿ ಏನು ವರ್ಕ್ ಮಾಡಬೇಕು, ಏನು ಎಲಿಜಿಬಿಲಿಟಿ ಇರಬೇಕು, ಇದರಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಇರಬೇಕು, ಹೆಂಗೆ ಅಪ್ಲೈ ಮಾಡ್ಬೋದು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನೋವಾ ಟೆಕ್ನಾಲಜಿ ಕಂಪ್ನಿಯಿಂದ ಬಂದಿರೋದು ಡಾಟಾ ಅನಲಿಸ್ಟ್ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೈ ಲಿಂಕ್ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಜಾಬ್ದಲ್ಲಿ ನೀವು ಏನು ವರ್ಕ್ ಮಾಡ್ಬೋದು ಫಸ್ಟ್ ನೋಡೋಣ ಫ್ರೆಂಡ್ಸ್. ವಿವಿಧ ಸೋರ್ಸ್ಗಳಿಂದ ಡೇಟಾ ಕಲೆಕ್ಷನ್ ಮಾಡಬೇಕು, ಡೇಟಾ ಕ್ಲೀನ್ ಮಾಡಿ ಪ್ರೋಸೆಸ್ ಮಾಡಬೇಕು, ಡೇಟಾ ಅನಲಿಸ್ಟ್ ಮಾಡಿ ಟ್ರೆಂಡ್ಸ್ ಮತ್ತು ಪ್ಯಾಟರ್ನ್ಸ್ ಗುರುತಿಸಬೇಕು, ಡೇಟಾ ವಿಜುವಲೈಸೇಷನ್ ಡೇಟಾ ಬೋರ್ಡ್ಸ್ ತಯಾರಿಸಬೇಕು, ಸೀನಿಯರ್ ಅನಾಲಿಸ್ಟ್ ಜೊತೆ ಪ್ರಾಕ್ಟೀಸ್ ಮೇಲೆ ಕೆಲಸ ಮಾಡಬೇಕು, ಟೀಮ್ ಮೀಟಿಂಗ್ಸ್ ಅಪ್ಡೇಟ್ಸ್ ಕೊಡಬೇಕು, ಡೇಟಾ ಕ್ವಾಲಿಟಿ ಚೆಕ್ ಮಾಡಬೇಕು. ಬೇಕಾಗಿರೋ ಸ್ಕಿಲ್ಸ್ ನೋಡೋಣ. ಡೇಟಾ ಅನಲಿಸ್ಟ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು, ಕಲಿಯೋ ಶಕ್ತಿ ಇರಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಟೀಮ್ ಜೊತೆ ಕೆಲಸ ಮಾಡೋ ಸಾಮರ್ಥ್ಯ ಇರಬೇಕು ಫ್ರೆಂಡ್ಸ್. ಇದರಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಒಂದ್ಸಾರಿ ನೋಡೋಣ. ಈ ಜಾಬ್ದಲ್ಲಿ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಕೆಳಗಡೆ ಟೋಟಲ್ ಡೀಟೇಲ್ಸ್ ಎಲ್ಲ ಇದೆ, ಒಂದ್ಸರಿ ನೋಡೋಣ ಫ್ರೆಂಡ್ಸ್. ಜಾಬ್ ಲೊಕೇಶನ್ ಬ್ಯಾಂಗ್ಳೂರ್ ಇದೆ. ಹಾಗೆ ಮನೆಯಿಂದ ನೀವು ಇಂಡಿಯಾದಲ್ಲಿ ಎಲ್ಲಿ ಇರ್ಬೋದು ಕೆಲಸ ಮಾಡ್ಬೋದು ಫ್ರೆಂಡ್ಸ್. ಸ್ಯಾಲರಿ ಡೀಟೇಲ್ಸ್ ಎಲ್ಲ ಇದೆ, ವರ್ಕಿಂಗ್ ಡೀಟೇಲ್ಸ್ ವೀಕ್ಲಿ 5 days ವರ್ಕ್ ಮಾಡ್ಬೋದು. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡ್ಬೋದು ನೋಡೋಣ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೈ ಲಿಂಕ್ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡಿ ಕ್ವಿಕ್ ಅಪ್ಲೈ ಅಂತ ಇದೆ ಅಲ್ವಾ, ಇಲ್ಲಿ 12 days ಲೆಫ್ಟ್ ಇದೆ. 12 days ಲೆಫ್ಟ್ ಬಿಫೋರ್ ಅಪ್ಲೈ ಮಾಡ್ಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಕ್ವಿಕ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ CV ರೆಸ್ಯೂಮ್ ಇದೆ ಅಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ರೆಸ್ಯೂಮ್ ಅಪ್ಲೋಡ್ ಮಾಡಿ. ಆಮೇಲೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಂಟರ್ ಮಾಡಿ, ಲೊಕೇಶನ್ ಸೆಲೆಕ್ಟ್ ಮಾಡಿ, ಆರ್ಗನೈಸರ್ಸ್ ನೇಮ್ ಇದಲ್ವಾ ಅದು ಆರ್ಗನೈಸರ್ಸ್ ನೇಮ್ ಎಂಟರ್ ಮಾಡಿ. ಇಲ್ಲಿ ನೋಡಿದ್ರೆ ಯೂಸರ್ ಡೀಟೇಲ್ಸ್ ಇದಲ್ವಾ, ಕಾಲೇಜ್ ಸ್ಟೂಡೆಂಟ್, ಪ್ರೊಫೆಷನಲ್, ಫ್ರೆಶರ್ಸ್. ನೀವು ಫ್ರೆಶರ್ಸ್ ಅಂದ್ರೆ ಫ್ರೆಶರ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪಾಸ್ಔಟ್ ಇಯರ್ ಇದೆ 2022 ನಿಂದ 2026 ಫ್ರೆಂಡ್ಸ್. ನೀವು ಫ್ರೆಶರ್ಸ್ ಆಗಿದ್ರೆ 2026 ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಡೊಮೇನ್, ಕೋರ್ಸ್ ಸ್ಪೆಷಲೈಸೇಷನ್ ಸೆಲೆಕ್ಟ್ ಮಾಡಿ. ಪ್ರೋಗ್ರಾಮ್, ಕೋರ್ಸ್ ಡೀಟೇಲ್ಸ್ ಎಲ್ಲ ಇದೆ, ಎಲ್ಲ ಡೀಟೇಲ್ಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಕಿಲ್ಸ್ ಇದಲ್ವಾ, ನಿಮ್ಗೆ ಏನೇನು ಸ್ಕಿಲ್ಸ್ ಗೊತ್ತು ಎಲ್ಲ ಸ್ಕಿಲ್ಸ್ ಎಂಟರ್ ಮಾಡಿ ಫ್ರೆಂಡ್ಸ್. ಎಂಟರ್ ಮಾಡಿದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ಶಾರ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ವಿತಿನ್ 10 to 15 or 20 days ಅಲ್ಲಿ ನಿಮ್ಗೆ ಮೇಲ್ ಬರುತ್ತೆ ಫ್ರೆಂಡ್ಸ್. HR ನಿಂದ ಮೇಲ್ ಹೋಗುತ್ತೆ, ನಿಮ್ಮ ಮೇಲ್ಗೆ ಸೆಂಡ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಇಂಟರ್ವ್ಯೂ ಡೀಟೇಲ್ಸ್ ಎಲ್ಲ ಆ ಮೇಲಲ್ಲೇ ಇರುತ್ತೆ ಫ್ರೆಂಡ್ಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಇಲಾಂಟಿ ಹೊಸ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಪ್ಡೇಟ್ಸ್ ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಮತ್ತೊಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಗೈಸ್, ಟೇಕ್ ಕೇರ್, ಜೈ ಹಿಂದ್.